ಸರ್, ದೆಹಲಿ ವಿಧಾನಸಭಾ ಫಲಿತಾಂಶ ದೆಹಲಿ ವಿಧಾನಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಗೆಲ್ಲೋ ಸ್ಥಿತಿಯಲ್ಲಿದ್ದಾರೆ. ಆಮ್ ಆದ್ಮಿ ಪಾರ್ಟಿಯವರು 2ನೇ ಸ್ಥಾನದಲ್ಲಿದ್ದಾರೆ. ನಾವು ಸಹ ನಮ್ಮ ಏನು ವೋಟ್ ಪರ್ಸೆಂಟೇಜ್ ಏನಿತ್ತು ಶೇಕಡ ಮತದಾನದಲ್ಲಿ ನಾವು ಸ್ವಲ್ಪ ನಮ್ಮ ಶೇರ್ ಜಾಸ್ತಿ ಆಗಿದೆ. ಆದ್ರಿಂದ ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವು ಇರುತ್ತೆ, ಅದರಲ್ಲೇನು ಧೃತಿ ಕೆಡಬೇಕಾದಿಲ್ಲ. ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಇನ್ನೂ ಶಕ್ತಿಯುತವಾಗಿ ಬೆಳೆಸ್ತಕ್ಕಂಥ ಪ್ರಯತ್ನ ನಡೆಯುತ್ತೆ. ವೋಟ್ ಶೇರ್ ಜಾಸ್ತಿ ಆಗಿದೆ. ಯಾಕಂದ್ರೆ ಹೋದ ಬಾರಿ ನಮಗೆ ಸಿಕ್ಕಿದ್ದು 3% ಏನೋ, ಈಗ 6% ವರೆಗೂ ಸಹ 6% ಮೇಲೆ ಹೋಗ್ತಾ ಇದೆ. ಅದು ಒಳ್ಳೆ ಲಕ್ಷಣ ಅಂತ ನಮ್ಗೆ ಅನ್ಸುತ್ತೆ ಮುಂದಕ್ಕೆ. ಸರ್, ಆಮ್ ಆದ್ಮಿ ಪಾರ್ಟಿ ಈ ಬಾರಿ ಕೂಡ ಒಂದ್ ಕಡೆ ಬಿಜೆಪಿ ಒಂದ್ ರೀತಿಯಲ್ಲಿ ಕೂಡ ಅವ್ರ ಗೆಲುವಿನ ವಿಶ್ವಾಸದಲ್ಲಿ ಇದ್ರು. ಈಗ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯಲ್ಲಿದ್ದಾಗ ಎಲ್ಲರೂ ಸಹ ಗೆಲ್ತೀವಂತಾನೆ ಹೋಗ್ತಾರೆ, ಸೋಲ್ತೀವಂತ ಯಾರು ಹೋಗೋದಿಲ್ಲ. ಚುನಾವಣೆ ಸಂದರ್ಭದಲ್ಲಿ ನಮ್ಮ ಏನು ಅನಿಸಿಕೆಗಳಿರುತ್ತಲ್ಲ, ನಮ್ಮ ಸಿದ್ಧಾಂತಗಳನ್ನು ನಾವು ಮುಂದಿಟ್ಕೊಂಡು, ಪ್ರಣಾಳಿಕೆಗಳನ್ನ ಮುಂದಿಟ್ಕೊಂಡು ಜನಸಾಮಾನ್ಯರಲ್ಲಿ ಹೋಗ್ತೀವಿ. ಜನ ಅವ್ರಿಗೆ ಬೇಕಾದ ರೀತಿನಲ್ಲಿ ಆಯ್ಕೆ ಮಾಡ್ತಾರೆ. ಹಲವಾರು ಕಾರಣಗಳಿರ್ಬೋದು. ಆಮ್ ಆದ್ಮಿ ಪಾರ್ಟಿ ಈಗ 15 ವರ್ಷ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಅವ್ರನ್ನ ಸೋಲ್ಸಕ್ಕಾಗಲಿಲ್ಲ ಶೀಲಾ ದೀಕ್ಷಿತ್ ಅವರಿದ್ದಾಗ. ಅದಾದ ಮೇಲೆ ಅವ್ರನ್ನ ಸುಳ್ಳು ಪಳ್ಳು ಎಲ್ಲ ಹೇಳಿ ಇದೇ ಕೇಜ್ರಿವಾಲ್ ಅವರು ಇವ್ರನ್ನ ಸೋಲ್ಸಿದ್ರು. ಈಗ ಅವ್ರನ್ನ ಜನ ಸೋಲ್ಸಿದ್ದಾರೆ. ಕಾಂಗ್ರೆಸ್ ಸೋಲೋದಕ್ಕೆ ಅಲ್ಲಿ ಏನು ಅಂತ ಕಾರಣ ಅಲ್ಲ, ಸ್ವಲ್ಪ ಸಮಯ ಬೇಕಾಗುತ್ತೆ. ಸಂಪೂರ್ಣವಾಗಿ ಸುಳ್ಳು ಪ್ರಚಾರ ಮಾಡಿ, ಕಾಂಗ್ರೆಸ್ ವಿರುದ್ಧ ಸುಳ್ಳು ಪ್ರಚಾರ ಮಾಡಿ, ಅದು ಮೊದಲಿಂದನೂ ಬಂದಿರತಕ್ಕಂಥದ್ದೇ. ಮತ್ತು ಮತ್ತೊಂದು ದೊಡ್ಡ ವಿಚಾರ, ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕಾದ್ರೆ ಅವ್ರಿಗೆಲ್ಲ ರೀತಿಯ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ದೇಶದಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹ ಅಲ್ಲಿ ಮಾಡಿ ಯಥೇಚ್ಛವಾಗಿ ಹಣ ಖರ್ಚು ಮಾಡಿ ಗೆದ್ದಿದ್ದಾರೆ. ಹಣ ಮತ್ತು ತೋಳ್ಬಲವನ್ನು ಉಪಯೋಗ ಮಾಡಿ ಗೆದ್ದಿದ್ದಾರೆ. ಶೀಲಾ ದೀಕ್ಷಿತ್ ನಂತರ ಆ ನೌ ಫೇಸ್ ಅನ್ನೋದು ಕೊರತೆ ಇತ್ತು ಅನ್ನೋ ರೀತಿಯಲ್ಲಿ ಕೂಡ ಒಂದಷ್ಟು ಚರ್ಚೆ. ಅಲ್ಲ, ಫೇಸ್ ಪ್ರಶ್ನೆ ಅಲ್ಲ. ಶೀಲಾ ದೀಕ್ಷಿತ್ ಅವ್ರು ಮಾಡಿರೋ ಕೆಲಸ ಯಾರು ಮಾಡೋಕ್ಕಾಗೋದಿಲ್ಲ. ಇನ್ನೂ ಒಂದು 25 ವರ್ಷ ಬೇಕಾದ್ರೆ ದೆಹಲಿಗೆ, ಅದು ಸಹ ಹೊಸ ದೆಹಲಿಯಲ್ಲಿ ಮಾಡಿರ್ತಕ್ಕಂಥ ಯಾವುದೇ ಓವರ್ ಬ್ರಿಡ್ಜ್ ಇರ್ಬೋದು, ನಿಮ್ಮ ಫ್ಲೈಓವರ್ಗಳಿರ್ಬೋದು, ಪ್ರತಿಯೊಂದೂ ಸಹ ಶೀಲಾ ದೀಕ್ಷಿತ್ ಅವರ ಕೊಡುಗೆ. ಅದನ್ನ ಯಾರೂ ಸಹ ದಾಖಲೆಯನ್ನು ಮುರಿಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸರ್, ಬಿಜೆಪಿ ಗೆಲುವು ಅನ್ನೋದು ತುಂಬಾ ಅವರು ಮೋದಿಯವರು ಕೂಡ ಸಂಭ್ರಮದಲ್ಲಿದ್ದಾರೆ. ಅವರು ಮಾತಾಡ್ತಾರಂತೆ. ಅಮ್ಮ ಡೆಲ್ಲಿ ವಿಚಾರದಲ್ಲಿ ಸಂಭ್ರಮದಲ್ಲಿ ಇರ್ತಾರೆ, ಗೆದ್ದಾಗ ಸಂಭ್ರಮದಲ್ಲಿ ಇರ್ತಾರೆ, ಸೋತಾಗ ಕತೆ ಹೇಳ್ತಾ ಇರ್ತಾರೆ. ಅದೇನು ಹೊಸದೇನಲ್ಲ ಭಾರತೀಯ ಜನತಾ ಪಾರ್ಟಿಗೆ. ಸರ್, ಅಂದ್ರೆ ಇದು ಇಲ್ಲಿಗೆ ಅಷ್ಟೇ, ಮುಂದೆ ನಿಮ್ಮ ಹೋರಾಟಗಳು ಏನಿರ್ತಾವ ಅದು ಇದ್ದೇ ಇರುತ್ತೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಮ್ದು ಯಾವತ್ತೂ ಸಹ ಬದಲಾವಣೆ ಆಗೋದಿಲ್ಲ. ನಮ್ಮ ಪ್ರಣಾಳಿಕೆ ಏನು ಲೋಕಸಭಾ ಸಮಯದಲ್ಲಿ ಕೊಟ್ಟಿದ್ವಿ ಅದು ಮುಂದೂಡ್ಕೊಂಡು ಹೋಗ್ತಾ ಇರ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.